ಅಲ್ಲ, ನಾ ಹೇಳದ ಅವನು ಅಷ್ಟು ಬಿಸ್ನೆಸ್ ಮಾಡಬೇಕು, ದುಡ್ಡು ಮಾಡಬೇಕು ಅನ್ನೋದಾದರೆ ಬೇರೆ ಯಾವುದು ಹಂಗಾರೆ ಉದ್ಯೋಗನೇ ಇಲ್ಲನ್ರಿ. ಇವೆಲ್ಲ ಬೇಕಾ? ನಾನು ಮನೇಲಿ ಅದೇ ಹೇಳ್ದೆ ಕಣ್ರಿ, ಅವನಿಗೆ ಅಷ್ಟು ಉದ್ಯೋಗ ಮಾಡ್ಬೇಕಂದ್ರೆ ಸಾವಿರಾರು ದಾರಿ ಅದೇ, ಬೇರೆ ಯಾರು ಬೇಡ. ಅದೇ ಅವ್ನು ಕೊಂಡೆದ್ರಿ ಹುಟ್ಟಂಗೆ ಹುಟ್ಟಿರೋ ಹುಡುಗ, ಅವನು ನ್ಯಾಯ ರೀತಿಲಿ ದುಡ್ಡು ಮಾಡ್ತಿಲ್ಲನ್ರಿ. ಇವನಿಗೆ ಯಾಕೆ ಬೇಕು ಹೇಳಿ? ಬೇರೆಯವರ ಹಟ್ಟಿ ಮೇಲೆ ಹೊಡೆದು ಇವನು ದುಡ್ಡು ಮಾಡೋದ? ಏನು ದುರ್ಬುದ್ಧಿ ಬಂದದ್ದು ಏನು ದೇವರಿಗೇ ಗೊತ್ತು. ಅಲ್ಲ, ಬೇರೆ ಯಾರು ಬೇಡ, ಇವ್ರ ಮನೇನೆ, ಇವನ ಅಪ್ಪನೇ ಒಂದು ಕಾಲದಲ್ಲಿ ಹೆಂಗಿದ್ರು, ಅವ್ರ ಅಪ್ಪನ ಕುಡ್ತದ ಚಟದಿಂದ ಅವ್ರ ಮನೆ ಪರಿಸ್ಥಿತಿ ಹೆಂಗಾಗಿತ್ತು, ಸಾರ್ಧಕ 2 ಮಕ್ಳನ್ನ ಹೆಂಗೆ ತಂದು ಸಾಕಿದ್ರು ಅವನ್ನೆಲ್ಲ ಕಣ್ಣಾರೆ ನೋಡ್ಕೊಂಡು ಇವನು ಅದೇ ಉದ್ಯೋಗ ಮಾಡ್ತೀನಿ ಅಂತ ಹೋಗ್ತಾನಲ್ಲ. ಅಲ್ಲ, ಏನು ಈ ಕುಡುಕ್ರ ಮನೇಲಿ ದಿನ ಬೆಳಿಗ್ಗೆ ಆದರೂ ಅವ್ರ ಹೆಂಡತಿ ಮಕ್ಕಳು ಸಾಪ ಹಾಕಲ್ಲ, ಅದು ಯಾರಿಗೆ ತೊಟ್ಟದು ಹೇಳಿ? ಯಾಕೆ ಸುಮ್ಮನೆ ನ್ಯಾಯ ರೀತಿಲಿ ಒಬ್ಬ ಮಗ ಇರೋ ಜಮೀನು ಎಲ್ಲ ಅದೇ ದೇವ್ರು ನಡೆಸ್ಕೊಟ್ಟಂಗೆ ಅಡುಗೆ ಗಿಡ್ಕೇನೋ ದನಗ ಆಗ್ತದೆ, ಹೆಂಡತಿನೂ ಚುರುಕದೆ ಎಲ್ಲ ಹೊಂದ್ಕೊಂಡು ಮಾಡ್ಕೊ ಹೋಗ್ತದೆ. ಇವನಿಗೆ ಯಾಕೆ ಬೇಕು ಹೇಳಿ? ಅಲ್ಲ, ಕೊಟ್ಟೆ ಅಂಗಡಿ ಇಡೋದಾರು ಇಡಲಿ, ಈಗೆಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡಿ ಶಾಪೆಲ್ಲ ಇರ್ತಾವಲ್ಲ, ಅವು ಇಡೋದಾರು ಇಟ್ಟರೆ ಹೆಂಗೂ ನಡೀತದೆ. ಅವಕ್ಕೂ ಎಲ್ಲ ಗೀಸೆನ್ಸ್ ಎಲ್ಲ ಇರ್ತದೆ, ಗೌರ್ಮೆಂಟಿಂದಾನೆ ಪರ್ಮಿಷನ್ ಇರ್ತದಲ್ಲ. ಇವನು ಕಳ್ಳ ಮಾರೋದಂತೆ, ಎಲ್ಲರೂ ಪೊಲೀಸಿಗೆ ಗೊತ್ತಾಗಿ ಹಿಡಿದ್ರೆ ಇವನ್ನೇನು ಸುಮ್ಮನೆ ಬಿಡ್ತಾರಾ? ಅದು ಇವನು ಮಹೇಶ ಮತ್ತು ಹರೀಶಣ್ಣ ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋದಂತೆ ಕಣ್ರಿ. ಅದು ಹರೀಶಣ್ಣಗೆ ರಾಜಕೀಯದವರೆಲ್ಲ ಪರಿಚಯ ಆದಾರ ಬಿಟ್ಟಾರ. ನಾವು ಬಾಯಿ ತುಂಬ ಪರಿಚಯ ಅಂತ ಹೇಳ್ಕೊತಿರ್ಗಕ್ಕಂತ ಆಗ್ತದ ಮಾಡೋದಂತೆ. ಅದೇ ಅಂತ ಈ ಹೊಳ್ಳಿ ಬದಿಲಿ ಮನೆಯಲ್ಲೆಲ್ಲ ಒಳಗೊಳಗಿರೋ ಅಂಗಡಿಲೆಲ್ಲ ಸುಮಾರು ಕಡೆ ಕೊಡ್ತಾರೆ ಅಂತಾರೆ ಇವರು. ಹಂಗೆ ಮಾಡಿದ್ರೆ ಅದೊಂದು ಲೆಕ್ಕ. ಮೇನ್ ರೋಡಲ್ಲಿ ಬಸ್ ಹೋಗ್ತವೆ, ಪಕ್ಕನೇ ಬಸ್ ಸ್ಟ್ಯಾಂಡ, ಒಳ್ಳೆ ಕಬಾಬ್ ಹಾಕೋದಂತೆ, ಒಳ್ಳೆ ಹಿಂಗೆ ಮಾರಾಟದಲ್ಲಿ ಕುಡಿಯೋದು ಕೊಡೋದಂತೆ ಕಣ್ರಿ. ಎಲ್ಲರೂ ಪೊಲೀಸಿಗೆಲ್ಲ ಗೊತ್ತಾದರೆ ಏನು ಊರು ಮನೆ ಅದೆಯಾ? ತಗೋಗಿ ಜೈಲಿಗೆ ಹಾಕಿದ್ರೆ ಎಂತ ಮಾಡ್ತಾರೆ? ಇಲ್ಲಿ ಅತ್ತೆ ಸೊಸೆ ಅಂತ ಮಾಡೋಕ್ಕಾಗ್ತದೆ. ಮಹೇಶ ಒಂಚೂರು ಬುದ್ಧಿ ಯಾರು ಅವನಾರು ಜ್ಞಾನ ಮಾಡಬೇಕು, ಇಲ್ಲ ಬೇರೆ ಹೇಳೋದಾರು ಜ್ಞಾನಕ್ಕೆ ಬರಬೇಕು. ಎಂತಪ್ಪ ಎಲ್ಲರೂ ಹೇಳ್ತಾರೆ, ಹೇಳಿ ಬೇಜಾರಾಗ್ಯದೆ ಅಂತ, ಎಂತಕ್ಕೆ ಹಿಂಗೆ ಮಾಡ್ತಾರೆ ಏನು? ಹ್ಞೂ ರೀ ಲಕ್ಷ್ಮಕ್ಕ, ನಮ್ಮ ಮನೇಲಿ ಇವರು ಭಾರಿ ಬೇಜಾರು ಮಾಡ್ತಿದ್ರು. ಆ ಕಾಲದಿಂದನೂ ಚಿಕ್ಕಮ್ಮ ಪಾಪ ಕಷ್ಟಪಟ್ಟು ಆ ಚಿಕ್ಕಪ್ಪನ ಕೈಯಲ್ಲಿ ಹುರಿದು ಎಲ್ಲ ಮಾಡಿಟ್ಟು ಮನೆ ಸಂಸಾರ ಅಂತ ಮಾಡಿ 2 ಮಕ್ಕಳನ್ನ ವಿದ್ಯಾಬುದ್ಧಿ ಕೊಟ್ಟು ಮದುವೆ ಮಾಡಿಸಿ ಹಬ್ಬ ಮಾಡಿ ಇಷ್ಟೆಲ್ಲ ಬಂದ್ರು. ಇವನು ಈಗೆಲ್ಲ ಘನಗಾತ ಇದೆ ಅನ್ನೋ ಟೈಮಲ್ಲಿ ಹಿಂಗೆ ಮಾಡ್ತಾ ಇದ್ದಾನಲ್ಲ ಅಂತ ಭಾರಿ ಇವ್ರು ಬೇಜಾರು ಮಾಡಿಕೊಂಡ್ರು. ಮಹೇಶಗೂ ಸಾರಿ ಬೈದಾರಂತೆ. ಬೈದ್ರು ಅವ್ನು ಹೇಳೋದು ಒಂದೇ ಅಂತೆ, ಇವನು ಈ ಥರ ಮಳೆ ಹುಯ್ತದ ಮಾರ್ರೆ, ಹಿಂಗೆ ಆಗ್ತದೆ, ಹಿಂಗೆಲ್ಲ ಕೊಚ್ಕು ಹೋದರೆ ಎಂತ ಮಾಡೋದು? ಮಗನೊಂದು ವಿದ್ಯಾಭ್ಯಾಸ ಕೊಡ್ಸೋದು ಬೇಡನ ಹಂಗಾರೆ, ಎಂಥ ದಾರಿ ಮೇಲೆ ಬಿಡೋಕ್ಕಾಗ್ತದನೋ, ಏನಾದ್ರು 4 ಕಾಸು ಸಂಪಾದನೆ ಮಾಡ್ಬೇಕು ಅನ್ನೋದು ಒಂದೇ ಅಂತೆ. ಇವ್ರು ಹೇಳಷ್ಟೆಲ್ಲ ಹೇಳಿದ್ರಂತೆ, ಮಾಡೋಕ್ಕಾರೆ ಸಾವಿರಾರು ಹಾದಿ ಅದಾವ ಮಾಡು ಅಂದರೆ ಇಲ್ಲೇ ಇಲ್ಲ ಅನ್ನೋದಂತೆ. ಈಗ ನಾ ಒಂದ್ಸತಿ ಸೇರ್ತೀನಿ ಅಂತ ಹೋಗ್ಯದಂತಪ್ಪ, ಮೊಳಗಿ ಗಿಳಿಗೆಲ್ಲ ಬಂದು ಆಗ್ಯದಂತೆ. ಇಲ್ಲೇನು ಬೊಗಿಂದು ಬಬ್ಬೆ ಅಂದರೆ ನೋಡಿ ಆ ಥರ ಈ ಥರ ಅಲ್ಲ, ಬೇಡ ಅನ್ನೋದು, ಬಿಲ್ಕುಲ್ ಬೇಡ ಅನ್ನೋದು ಬಬ್ಬೆ. ಮತ್ತು ನೀವು ಹೇಳ್ದಂಗೆ ಹೌದು, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರೋದು. ಈಗ ಪೊಲೀಸ್ಗೆ ಇಲ್ಲಿ ಆಗದಿಲ್ದಾರೆ ಹೇಳ್ಕೊಡ್ತಾರೆ ಕಣ್ರಿ, ಬೇರೆ ಯಾರು ಬೇಡ, ನಮ್ಮೂರು ಮನೇಲಿ ಹೇಳ್ಕೊಡ್ತಾರೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಆ ಪೊಲೀಸ್ರಿಗೆ ಕಿವಿ ಮೇಲೆ ಒಂದು ಸ್ವಲ್ಪ ಬಿದ್ದರೆ ಸಾಕು, ಬೋತ್ತಾರೆ ಹಿಡ್ಕೊ ಹೋಗ್ತಿರ್ತಾರೆ. ಎಂತ ಮಾಡ್ತಾರೆ? ಹೇಳಿದ ಭಾಷೆ ಬರಲ್ಲ. ಹ್ಞೂ ರೀ, ಎಂಥದ ಏನೋ ನೋಡಿ, ಅವನ ತಲೆಗೆ ಬುದ್ಧಿ ಬರಬೇಕು ಬಿಟ್ಟರೆ ಇನ್ನಾವೇ ಹೇಳಿದ್ದೇನೋ ಅರ್ಥ ಆಗಂಗೆ ಕಾಣಲ್ಲ. ಇಲ್ಲಪ್ಪ, ಅರ್ಥ ಆಗೋದಾಗಿದ್ರೆ ಇಷ್ಟರೊಳಗೆ ಆಗ್ಬೇಕಿತ್ತ? ಅಲ್ಲ, ನಾವಿಲ್ಲಿ ಕೊಲ್ಲಲ್ಲಿ ನಿಂತೀವಿ, ಎಲ್ಲ ಈ ಮಳೆ ನೀರು ಹುಯ್ದು ಮಾತ್ರ ಕೊಲ್ಲು ಜಾರ್ಕಿ ಬಂದಂತಾರೆ, ಜಾರ್ದಂಗೆ ಆಗ್ತಾ ಇದೆ. ಸರಿ, ಬನ್ನಿ ಒಳಗಡೆ ಹೋಗೋಣ. ಈ ಥಂಡಿ ಬೇರೆ, ಒಂದು ಲೋಟ ಕಾಫಿ ಕಾಯಿಸ್ಕೊಡ್ತೀನಿ. ಹ್ಞೂ ರೀ ಶಾಲಿನಿ ಅಕ್ಕ, ಬನ್ನಿ.